ಏನು ಮಾಡೋದಪ್ಪ, ಇವತ್ತು ಬೇರೆ ಸಂಘಕ್ಕೆ ದುಡ್ಡು ಕಟ್ಟಬೇಕು 2,500. ನಂತ ₹1 ದುಡ್ಡಿಲ್ಲ. ಆ ಮನುಗೆ ಹೇಳಿದ್ರೆ ಇವಾಗೆಲ್ಲೇ ತಮ್ಮ ಮುಂತೆಂಡು ಅಂತಾನೆ. ಈಗ ಏನು ಮಾಡೋದು? ಈ ಮಧು ಬೇರೆ ಮನೆಯಾಗಿಲ್ವಲ್ಲ, ಎತ್ಲಾಗ ಹೋದ್ಲು. ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಯಾರನ್ನು ಕೇಳೋದು ದುಡ್ಡ? ದೇವ್ರೆ, ನಮ್ಗೆ ಯಾವುದಾದ್ರೂ ಒಂದು ದಾರಿ ತೋರ್ಸಪ್ಪ ಶಿವನೇ. ಏನು ಸಿದ್ಧ, ಆಲೇನೆ ಕೈಯಾಗ ಅದ್ಯಾಕ ಹಿಡ್ಕೊಂಡು ಓಡಾಡ್ತಿದ್ದಲ್ಲ ಸ್ಟಿಕ್ಕ ಪಕ್ಕೋ, ಅದನ್ನೆಲ್ಲ ಬಿಟ್ಟು ಓಡಾಡ್ತಾ ಇದೆಯಾ? ಕಾಲು ಚೆನ್ನಾಗಾತ? ಹ್ಞೂ ಚಿಕ್ಕಮ್ಮ, ಚೆನ್ನಾಗಿದ್ದೀನಿ. ಆದರೆ ಜಾಸ್ತಿ ದೂರ ಓಡಾಡಿದ್ರೆ ಒಂದಿಷ್ಟು ನೋವಾಗುತ್ತೆ. ಅದಕ್ಕೆ ಇನ್ನೂ ಸ್ವಲ್ಪ ದಿನ ಎಲ್ಲೂ ಹೋಗ್ಬೇಡ ಅಂತ ಹೇಳ್ಯಾರ ಡಾಕ್ಟ್ರು. ನಾವು ಹೋಗಿದ್ವಲ್ಲ ನೆನ್ನೆ ಸಹ ತೋರಿಸ್ಕೊಬರಕ್ಕೆ, ಅವಾಗ. ನೆನ್ನೆ ಹೋಗಿದ್ರಾ? ಯಾವಾಗ ಹೋಗಿದ್ರಾ? ಯಾರ ಜೊತೆ ಹೋಗಿದ್ದೆ ನೀನು? ನಂದಿನೀನು ನಾನು ಹೋಗಿದ್ವಿ. ಹೌದಾ? ಮತ್ತೆ ಹಸುಗಳು ಯಾರು ನೋಡ್ಕೊಂಡ್ರು? ಹಸುಗಳ್ನ ಸ್ವಲ್ಪ ಹೊತ್ತು ಕಟ್ಟಾಕಿದ್ವಿ, ಇಲ್ಲೇ ಹೋಗಿ ಬರೋವರೆಗೂ ಹುಲ್ ತಂದವ ಹಾಕಿದ್ಲು ನಂದಿನಿ. ಓ ಹೌದಾ, ನಮಗೆ ಗೊತ್ತೇ ಇಲ್ಲ ನೋಡು. ಸರಿ, ಕಾಲು ಹುಷಾರಾಯ್ತಾ? ಹ್ಞೂ ಚಿಕ್ಕಮ್ಮ, ಹುಷಾರಾದೆ. ಏನು ಮಾಡಲಿ ಈಗ? ದುಡ್ಡಿಗೆ ಇವನೊಬ್ಬನೇ ಇದ್ದಾನೆ, ಇನ್ನು ಕೇಳಲ್ಲ, ಕೊಡ್ಬೋದು. ಹೆಂಗೋ ನಂದಿನೂ ಇಲ್ಲ, ಹಸುಗಳು ನೋಡ್ಕೊಂಡು ಹೋಗ್ಯಾಳೆ. ಅವಳಿನ್ನೂ ಬರೋದಿನ ಸ್ವಲ್ಪ ಹೊತ್ತಾಗುತ್ತೆ. ನಮ್ಮ ಅತ್ತೆನೂ ಇಲ್ಲ, ಕೇಳೋಣದಲ್ಲಿ ಕೊಟ್ಟರು ಕೊಡ್ಬೋದು. ಚಿಕ್ಕಮ್ಮ ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಕಣ, ಅದು ಏನೂ ಇಲ್ವಾ? ಸರಿ ಆಯ್ತು, ನಾನು ಇಲ್ಲೇನೆ ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಬರ್ತೀನಿ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರ್ತೀನಿ. ಡಾಕ್ಟ್ರು ಸ್ವಲ್ಪ ಓಡಾಡು ದಿನ ಎದ್ದಾಗ ಬೈನಾಗ ಅಂತ ಹೇಳವ್ರೆ. ಅದಕ್ಕೆ ಹೋಗಿ ಬರ್ತೀನಿ. ಹಂಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲ ಚೆನ್ನಾಗಿ ಹೊತ್ಕೊಂಡಿದ್ದು ಬರ್ತೀನಿ. ನಂದಿನಿ ಬಂದರೆ ಹೇಳು. ಆಯ್ತಾಯ್ತು, ಹೇಳ್ತೀನಿ ಸಿದ್ಧ. ಅದು ಸಂಘಕ್ಕೆ ಸಾಲ ಕಟ್ಟಬೇಕು ಕಣ ಇವತ್ತು. 2,500 ಕಟ್ಟಬೇಕು. ಸಾಯಂಕಾಲಕ್ಕೆ ರಾತ್ರಿ 7 ಗಂಟೆಗೆ ಹೋಗ್ಬೇಕು ಅಂತ ಹೇಳವ್ರೆ. ಏನಾದರೂ ದುಡ್ಡು ತಗೊಂಡು ಹೋಗ್ಲಿಲ್ಲ ಅಂದರೆ ಬಾಯಿಗೆ ಬಂದಂಗೆ ಬೈತಾರೆ. ಅದಕ್ಕೆ ಬಾಯಿಗೆ ಬಂದಾಗ ಯಾಕೆ ಬೈಯೋವರೆಗೂ ನೀವು ಸುಮ್ಮನಿರ್ತೀರಾ? ದುಡ್ಡು ತಗೊಂಡು ಕಟ್ಟಿರಾಯ್ತು. ದುಡ್ಡು ಕಟ್ಟಿದ್ರೆ ಯಾಕೆ ಬೈತಾರೆ ಹೇಳ್ರಿ? ನಿಮಗೆ ಏನೋ ಕಷ್ಟ ಬಂದಿರುತ್ತೆ, ಅದಕ್ಕೆ ಸಂಘದಾಗೆ ಸಾಲ ತಗೊಂಡಿರ್ತೀರಾ. ಅವರೇನೇನು ದುಡ್ಡೇನು ಗಿಡದಾಗ ಬೆಳೀತಾರೆ ಚಿಕ್ಕಮ್ಮ? ನೀನು ತಗೊಂಡೋಗಿ ಕರೆಕ್ಟ್ ಟೈಮ್ಗೆ ಕಟ್ಟಿದ್ರೆ ಯಾಕೆ ಬೈತಾರೆ ಹೇಳು? ಅದು ನಿಜನೇ, ಆದರೆ ಕರೆಕ್ಟ್ ಟೈಮಿಗೆ ತಗೊಂಡೋಗಿ ದುಡ್ಡು ಕಟ್ಟಕ್ಕೆ ದುಡ್ಡಿರ್ಬೇಕಲ್ಲ. ದುಡ್ಡ ಇಲ್ವಾ? ಮತ್ತೆ ಸಂಘದಾಗ ಸಾಲ ತಗೊಂಡು ಏನು ಮಾಡಿದ್ರಿ ನೀವು? ಏನು ಮಾಡಿದ್ರಿ ಅಂದರೆ ಅದೇ ಸೈಟ್ ತಗೊಂಡಿದ್ವಲ್ಲ ಕಮ್ಮಿ ರೇಟ್ಗೆ ಅಂತ, ಅದೇ ಏನೋ ಕೈ ಸಾಲ ಪೈಸಾಲ ಎಲ್ಲ ತೀರಿಸ್ಕೊಂಡ್ವಿ ಅರ್ಧ ದುಡ್ಡಾಗೆ. ಮಿಕ್ಕಿರೋದು ಒಂದು ಸ್ವಲ್ಪ ಐತೆ, ಇನ್ನೂ ಒಂದು 50,000 ಸಂಘದಾಗ ಐತೆ, ಇನ್ನೊಂದು 50,000 ಮನು ಯಾರಿಗೋ ಕೊಡ್ಬೇಕಂತೆ. ಇನ್ನೂ 1,00,000 ಐತೆ ಕಾಣಿಸಿದ್ದ. ಅದಕ್ಕೆ ಈ ವಾರ 2,500 ದುಡ್ಡಿದೆ ಕೊಡ್ತೀಯಾ? ನಾನು ನಿನಗೆ ಬೇಕು ಅಂದರೆ ನಮ್ಮ ಮನುದು ಸಂಬಳ ಆಗುತ್ತಲ್ಲ ಅವಾಗ ಕೊಟ್ಬಿಡ್ತೀನಿ. ಗ್ಯಾರಂಟಿ ಅಪ್ಪ. ಸರಿ ಚಿಕ್ಕಮ್ಮ, ನಾನು ಒಂದು ಜಾಗ ಹೇಳ್ತೀನಿ, ಅಲ್ಲಿ ಹೋಗಿ ಇಸ್ಕೊಳ್ರಿ. ಹೌದೇನು ಸಿದ್ಧ? ಎಲ್ಲೋದು? ಎಲ್ಲಿ ಹೇಳು? ನಮ್ಮೂರಿನ ಪಟೇಲ್ರು ಇದಾರಲ್ಲ, ಅವರು ಬಡ್ಡಿಗೆ ಚಕ್ರ ಬಡ್ಡಿಗೆ ಬಡ್ಡಿ ಕೊಡ್ತಾರೆ. ಅವ್ರ ಮಂತಕ್ಕೆ ಹೋಗಿ ಕೇಳ್ರಿ, ಎಷ್ಟು ಬೇಕಂದ್ರೆ ಅಷ್ಟು ದುಡ್ಡು ಕೊಡ್ತಾರೆ. ಏನೂ ಇಲ್ಲ, ಬಡ್ಡಿ ಏನು ಜಾಸ್ತಿ ಏನಿಲ್ಲ, ಕೇವಲ ₹5 ಅಷ್ಟೇ, ತಿಂಗಳಿಗೆ ₹100. ಇನ್ನೆಷ್ಟು ಬೇಕಾದರೂ ಇಸ್ಕೊ ಕೊಡ್ತಾರೆ. ಚಿಕ್ಕಮ್ಮ, ನನಗೆ ಟೈಮ್ ಆಯಿತು, ಹೋಗಿ ದೇವಸ್ಥಾನಕ್ಕೆ ಹೋಗಿ ಕುತ್ಕೊಂಡು ಬರ್ತೀನಿ. ನಂದಿನಿ ಬಂದರೆ ಹೇಳ್ಬಿಡು, ಈ ಬೇಗ ಸಾಲ ಇಸ್ಕೋ. ಸಂಘ ಕಟ್ಟು, ಇಲ್ಲಾಂದರೆ ನಿನ್ನ ಮರ್ಯಾದೆ ಹೋಗುತ್ತೆ ನೋಡಿ ಚಿಕ್ಕಮ್ಮ. ನಾನೇನೋ ಕೇಳಿದ್ಕೆ ಕೊಡ್ತಾ ಇದ್ದೀನಿ ಅಷ್ಟೇನೆ. ಹೋಗಲ್ಲಿ ಇಸ್ಕೋ, ನನ್ನ ಹೆಸರು ಹೇಳಿ ಕೊಡ್ತಾರೆ, ಸೈನ್ ಹಾಕ್ ಬಾ. ಅವ್ರು ಯಾವುದಾದ್ರೂ ಪತ್ರಕ್ಕೆ ಸೈನ್ ಹಾಕು ಅಂತಾರ ಅಲ್ಲೆಲ್ಲನ. ಇವನ ಸಿದ್ಧನ ಮಾತಾಡ್ತಾ ಇರೋದು? ಅಯ್ಯೋ ದೇವ್ರೆ, ಆ ಪಟೇಲನ ಹತ್ರ ಹೋಗಿ ಸಾಲ ಇಸ್ಕೊಂಡ್ರೆ ಯಾರಾದರೂ ಉಳ್ಕೊಂಬೋದುಂಟಾ? ಬಡ್ಡಿ ಚಕ್ರ ಬಡ್ಡಿ ಅಂತಾನ ನಮ್ಮ ಜೀವನೇ ತಿಂದು ಬಿಡ್ತಾನೆ. ಅವನ ತಕೋಗಿ ನಾವು ಸಾಲ ಇಸ್ಕೊಂಬದ? ಬೇಡಪ್ಪ, ಹಂಗೆ ಬಯಸ್ಕೊಂಡ್ರು ಚಿಂತೆ ಇಲ್ಲ, ಅವನ ಹತ್ರ ಮಾತ್ರ ಸಾಲ ಇಸ್ಕೊಂಬಲ್ಲ. ಸಾಲ ಇಸ್ಕೊಂಡವರು ಮನೆ ಮಾಟ ಮಾರ್ಕೊಂಡು ಬೆಂಗಳೂರು ಸೇರವ್ರಿ. ಆ ಜಯಮ್ಮರು ಆವಾಗ ಸಾಲ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿದ್ರು. ತಿರ್ಗೆಲ್ಲ ಸಾಲ ತೀರ್ಸಕ್ಕಂತ ಬಂದು ಇಲ್ಲಿ ಹೆಂಗೋ ಇದ್ದಾರೆ. ಅಯ್ಯಪ್ಪ, ಅಲ್ಲ ಈ ಸಿದ್ಧಗೆ ಏನು ಇಂಥ ಮಾತೆಲ್ಲನ ಹೆಂಗೆ ಇವನು ಇಷ್ಟೊಂದು ಚೆನ್ನಾಗಿ ಮಾತಾಡೋದು ಹೆಂಗೆ ಕಲ್ತ್ಕೊಂಡ ಈ ಸಿದ್ಧ? ನಾನೇನೋ ಹೇಳ್ತೀನಿ ಇಸ್ಕೊಂಡಿದ್ಕೆ ಯಾರ್ಗಾದ್ರೂ ಕೊಟ್ಟಿದ್ನೇನೋ ಸಾಲನ ಇಸ್ಕೊಂತ ಹೇಳ್ತಾ ಇದ್ದೇನೆ ಅಂತ ನಾನು ಅಂದ್ಕೊಂಡ್ರೆ ನನ್ನೇ ಸಾಲ ಸುಳಿ ಸಿಗಬೇಕು ಅಂತ ಮಾಡ್ತಾ ಇದ್ದಾನ. ಬೇಡಪ್ಪ, ಯಾರ್ಥ ಸಾಲ ಇಸ್ಕೊಂಡ್ರು ಆ ಪಟೇಲನ ಹತ್ರ ಮಾತ್ರ ಇಸ್ಕೊಬಾರ್ದು. ಸಿದ್ಧ ಗೊತ್ತಾ, ನನಗೇನು ಈ ಥರ ಹೇಳಿ ಹೋಗ್ತಾ ಇದೆಯೇನೋ? ನಾನು ನಿಮ್ಮಮ್ಮಯ್ಯ ಸತ್ತೋದಾಗ್ಲೇ ವಾರಕ್ಕೆಲ್ಲಾದ್ರೂ ಬಿಟ್ಟು ಬರಬೇಕಾಯ್ತು, ಅನಾಥಾಶ್ರಮಕ್ಕೆ ಎಲ್ಲಾದ್ರೂ. ಅವಾಗ ಗೊತ್ತಾಗೋದು. ನಾನೇನೋ ಹೋದ್ರೆ ಹೋಗ್ಲಿ ಅಂತಾನ ಸಾಕಿದ್ಕೆ ನೋಡ್ದೆ. ಇವತ್ತು ನನ್ನೇನೆ ಹೋಗಿ ಬಡ್ಡಿ ಚಕ್ರ ಬಡ್ಡಿ ಕೊಡ್ತಾನೆ, ಸಾಲ ಇಸ್ಕೋವಾಗ ಎಷ್ಟು ಬೇಕೋ ಅಷ್ಟು ಅಂತ ಹೇಳ್ತಾನಲ್ಲ ಈ ಪೆದ್ ನನ್ನ ಮಗ. ನಾನೇನು ಬಿಡು, ನಾನು ಹೇಳ್ದಂಗೆ ಕೇಳ್ಕೊಂಡು ನನ್ನ ಮಕ್ಕಳು ಚಾಕರಿ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಸಮಯಿಸ್ಕೊಂಡು ಇರ್ತಾನೆ, ನಮ್ಮ ಮನೆಗೆ ದುಡ್ದು ಹಾಕ್ತಾನೆ ಅಂತ ನಾನು ಸಾಕಿದ್ರೆ ಇವತ್ತು ಅವಳನ್ನ ನಂದಿನಿ ಅನ್ನೋಳು ಮದುವೆ ಆಗಿ ನೋಡ್ದ ನನಗೆ ಹೆಂಗೆ ಹೇಳೋಗ್ತಾನೆ? ಅತ್ತೆ ಏನಾಯ್ತು? ಯಾರು ನಂಗೆ ಬೇಕಂತ ಇದ್ಯಾ?
ಇನ್ಯಾರನ್ನ ಸಿದ್ದುನ್ನೇ ಯಾಕತ್ತೆ ಏನ್ ಮಾಡ್ದ ಅವನು ಏನ್ ಮಾಡದ್ನ ಪೆದ್ದ ಪೆದ್ದ ಅಂತ ಅನ್ಕೊಂಡಿದ್ನಲ್ಲ ನಾನು ಇವತ್ತು ನನ್ನ ಮಗ ನನ್ನೇ ಪೆದ್ದಿ ಮಾಡಿ ಹೋಗ್ಬಿಟ್ಟ ಕಣೆ ಆ ಸಿದ್ಧ ಗೊದ್ದ ನನಗೆ ಬತ್ತಾರ ಸಿಟ್ಟಿಗೆ ಅವ್ನು ತಗೊಂಡು ಎತ್ತನ ತಗೊಂಡು ಬಡದ್ಬಿಡ ನಮ್ಮಂಗಾಗೈತಿ ಏನ್ ಮಾಡದ್ನತ್ತೆ ಅವನೇನ್ ಮಾಡ್ದ ಅಂತದ್ದು ಅಲ್ಲ ಅವನಿಗೆ ಏನ್ ಗೊತ್ತಾಗುತ್ತೆ ಹೇಳು ಅಯ್ಯ ನಂದಿನಿ ಒಬ್ಳು ಅವನ ಮದ್ವೆ ಆಗ್ಲಿಲ್ಲ ಅಂತಂದ್ರೆ ಅವನ್ನ ಬೇಕಂದ್ರೆ ಬುಗ್ರಿ ಆಡಿಸ್ದಂಗ ಆಡಿಸ್ಬೋದಾಯ್ತು ಈ ಮನೆಗೆ ನಾವೆಲ್ಲರೂ ಆರಾಮ ಕುತ್ಕೊಂಡು ಅವ್ನ ನಸ ಕಿಕ್ಕಿ ಹಾಲಿಂದ ಬರೋ ದುಡ್ನಾಗೆ ನಾವು ಮಜಾ ಮಾಡ್ಕೊಂಡಿರ್ಬೋದಾಗಿತ್ತು ಅಂತ ದಡ್ಡ ನಿನ್ಗೇನ್ ಮಾಡ್ದ ಏನ್ ಮಾಡುದ್ನ ನಾನು ಸಂಘಕ್ಕೆ ಸಾಲ ಕಟ್ಟಬೇಕು ಸಾಲ ಕಟ್ಟಲಿಲ್ಲ ಅಂದ್ರೆ ಹೋಗಿತಾರೆ ಅದಕ್ಕೆ ದುಡ್ಡು ಕೊಡೋ ಸಿದ್ಧ ಅಂತ ಕೇಳಿದ್ರೆ ಆಯ್ತು ಕೊಡ್ತೀನಿ ಚಿಕ್ಕಮ್ಮ ಒಂದ್ ಹತ್ರ ಹೇಳ್ತೀನಿ ಅಲ್ಲಿ ಹೋಗಿ ಈಸ್ಕೋ ಅಂತಂದ ಅದಕ್ಕೆ ನನಗೂ ಖುಷಿ ಆಯ್ತು ಎಲ್ಲಿ ಅಂತಂದ್ರೆ ಆ ಪಟೇಲಪ್ಪನ ಹತ್ರ ಹೋಗಿ ಈಸ್ಕೋ ಬಡ್ಡಿಗೆ ಎಷ್ಟು ಬೇಕಂದ್ರೆ ಅಷ್ಟ ಸಾಲ ಕೊಡ್ತಾನೆ ಅಂತ ಅಂದ್ಬಿಡದ ಹಂಗಣ್ಣ ಅಯ್ಯೋ ದೇವ್ರೆ ಅಲ್ಲ ಸಾಲ ಇಸ್ಕೊಂಬಂದ ಅವನು ಹೇಳ್ಬೇಕಂತ ಅಲ್ಲ ನೀವು ದುಡ್ಡಿದೆ ಕೊಡು ಅಂತ ತಾನೇ ಕೇಳಿದ್ದು ಅವನೇನ್ ಸಾಲ ಇಸ್ಕೊಳ್ರಿ ಅಂತ ಹೇಳೋದು ನೋಡು ನಾನೇನೋ ದುಡ್ಡು ಕೊಡ್ತಾನೇನೋ ಅಂತ ನಾನು ಖುಷಿಯಾಗಿದ್ರೆ ಈ ತರನೇ ಹೇಳೋಗೋದು ತುಂಬಾ ಕೊಬ್ಬು ಅತ್ತೆ ಅವನಿಗೆ ಕೊಬ್ಬು ಕೊಬ್ಬು ಬೀಳಿಸ್ಬೇಕು ಅವಾಗ ನೆಟ್ಟಗಾಗ್ತಾನೆ ಈಗ್ಲೇನೆ ಕಾಲು ಕುಂಟಾಗಿ ಮನೆಗೆ ಬಿದ್ದವನೇ ಯಾರಿಗೆ ಮದು ಕೊಬ್ಬು ಯಾರಿಗೆ ಯಾರಿಗೆ ನಿನ್ ಗಂಡಿಗೆ ಬತ್ತಾ ಒಂದು ಯಾಕೋ ಅತಿ ಆಯ್ತು ಗಂಡಿಗೆ ಮಾತಾಡೋದ್ ಕಲ್ಕ ದೊಡ್ಡವರು ಸಣ್ಣವರು ಅಂತಾನ ಮರ್ಯಾದೆ ಕೊಟ್ಟು ಮಾತಾಡ್ಸು ಏನು ನನ್ ಗಂಡನ ಅವನು ಏನು ಅಂತಿದ್ಯಲ್ಲ ಏನ್ ಮಾಡಿದ್ರ ಅವರು ಏನ್ ಮಾಡುದ್ರ ಅಲ್ಲ ಅತ್ತೆ ಏನೋ ಸಾಲ ದುಡ್ಡು ಕೊಡು ತಿರನ ನಮ್ಮ ಮಗಂದು ಒಂದು ಸಂಬಳ ಬಂದ ಕೊಡ್ತೀನಿ ಅಂತ ಹೇಳವ್ರೆ ಅದಕ್ಕೆ ಏನನ್ಬೇಕು ಹೋಗಿ ಪಟೇಲಪ್ಪ ಕೊಡ್ತಾನೆ ಇಸ್ಕೋಬೇಕು ಬಡ್ಡಿಗೆ ಸಾಲನ ಅಂತಾನೆ ಹೇಳದ ನಿಮ್ಮಂತರ್ಗೆ ಹಂಗೆ ಹೇಳ್ಬೇಕು ಮತ್ತೆ ನನ್ ಗಂಡ ಏನು ಮುಗ್ದ ಏನು ಅರ್ಥ ಆಗಲ್ಲ ಅಂತ ಹೇಳಿ ಯಾರು ಇಲ್ಲ ಅಂತಾನ ದುಡ್ಡು ಕೀಳಕ್ ನೋಡಿದ್ರೆ ಇನ್ನೇನಾಗುತ್ತೆ ಹಂಗೆ ಮತ್ತೆ ನಿಮ್ ಬಂಡವಾಳ ಏನು ಅಂತಾನ ಅವ್ರಿಗೂ ಗೊತ್ತಾಗೈತೆ ಸರಿಯಾಗಿ ಹೇಳವ್ರೆ ಏನ್ ಸರಿಯಾಗಿ ಹೇಳಿರೋದು ನಾವು ಕಟ್ತೀವೋ ಬಿಡ್ತೀವೋ ನೀನೇನು ಅದ್ನ ಹೇಳ್ಬೇಕಾಗಿಲ್ಲ ಓಹೋ ಸಾಲ ಇಸ್ಕೊಂಡು ಕಟ್ಟಕ್ಕೆ ಇವನ್ ಹೇಳ್ಬೇಕಾಗಿತ್ತ ನಮ್ಗೇನ್ ಗೊತ್ತಾಗಲ್ವಾ ಸಾಲ ಕೊಡ್ತಾರೆ ಯಾರು ಸಾಲ ಕೊಡಲ್ಲ ಅಂತಾನ ಏನೋ ಮನೆಯಾಗ ಇದ್ದಾನಲ್ಲ ಸಾಕಿ ಬೆಳೆಸಿದ್ದೆ ಚಿಕ್ಕಮ್ಮ ಅನ್ನೋ ಒಂದು ಗೌರವಕ್ಕಾದ್ರೂ ಕೊಡ್ತಾನೆ ನನ್ನ ಕಷ್ಟಕ್ಕೆ ಅಂತ ಅನ್ಕೊಂಡ್ರೆ ಈ ತರ ಮಾತಾಡ್ಬಿಟ್ನಲ್ಲ ನನಗೆ ತಪ್ಪು ಮಾಡ್ಬಿಟ್ಟೆ ನನ್ನ ಮಗನ್ನ ನಮ್ಮ ಮನೆಗೆ ಇಕ್ಕೊಂಡು ಅಂತನ ಬೇಜಾರಾಗ್ತೈತಿ ಇವಾಗ ಅತ್ತೆ ಹಾಗೋಗಿರೋ ವಿಷಯನ ಇಟ್ಕೊಂಡು ಮಾತಾಡ್ಬೇಡಿ ನೀವು ನಮ್ಮ ಮನೆಯವ್ರನ್ನ ಸಾಕಿದ್ದೆ ಹೆಂಗೆ ಅವ್ರು ಹೆಂಗೆ ಜೀವನ ಮಾಡಿದ್ರು ಎಂತ ಊಟ ಕೊಡ್ತಿದ್ರಿ ಚಿಕ್ಕ ವಯಸ್ಸಿಂದನೂ ಅವರು ಹೊಸ ದನ ಕಾಯ್ಕೊಂಡು ಆ ದನಗಳ ಜೊತೆನೆ ಬೆಳೆದಿದ್ದಾರೆ ಅವರು ಊಟ ಎಂತೆಂತದೆಲ್ಲ ಕೊಟ್ಟಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಎಲ್ಲ ಹೇಳಿದ್ದಾರೆ ಅವರು ಅಜ್ಜಿನೂ ಹೇಳೈತೆ ನೀವೇನು ದೊಡ್ಡದಾಗಿ ಸಾಕಿ ಏನೋ ಮಾದರಿ ತಾಯಿ ಆಗಿದ್ದೀನಿ ಅನ್ನೋ ತರ ಬಿಲ್ಡಪ್ ಕೊಡ್ಬೇಡಿ ಅವ್ರನ್ನ ಸಾಕಿರೋದೇ ನೀವು ಮನೆ ಕೆಲಸ ಮಾಡಕ್ಕಿರ್ಲಿ ಅಂತಾನ ನಾನೇನಾದ್ರೂ ಮದ್ವೆ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಮದ್ವೆನೂ ಮಾಡ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ ಹಂಗೆ ಬಿಟ್ಟು ನಿಮ್ಮನೆ ಜೀತದಾಳಾಗಿ ಇಟ್ಕೊಂತಿದ್ರಿ ಸುಮ್ನೆ ಏನೇನೋ ಮಾತಾಡ್ಬೇಡಿ ನನಗೂ ಸಿಟ್ಟು ಬರುತ್ತೆ ಸಿರ್ಗಾ ಮಾತಾಡದೆ ಸುಮ್ನೆ ಜಗಳ ಆಗುತ್ತೆ ನಿಮಗೆ ಗೊತ್ತಿದ್ರೆ ಹೋಗಿ ತಗೊಳ್ಳಿ ಸಾಲನ ಕಟ್ಟಿ ನಮ್ಮ ಮನೆಯವ್ರ ಹತ್ರ ಯಾಕೆ ದುಡ್ಡು ಕೇಳಕ್ ಹೋಗ್ತೀರಾ ನೀವೆಂತ ಮೋಸಗಾರರು ಅಂತ ಅವ್ರಿಗೂ ಅರ್ಥ ಆಗಿದೆ ಅದಕ್ಕೆ ಸರಿಯಾಗಿ ಹೇಳೋಗವ್ರೆ ನನಗೆ ಸುಸ್ತಾಗಿ ಕೆಲಸ ಹೊಡ್ಕೊಂಬಂದು ಸ್ವಲ್ಪ ನೀರು ಕುಡಿದು ರೆಸ್ಟ್ ಮಾಡ್ತೀನಿ ರೂಮ್ನಾಗೆ ಡಿಸ್ಟರ್ಬ್ ಮಾಡಬೇಡಿ ಎಲ್ಲ ನೋಡ್ದೇನತ್ತೆ ನೀನು ಆ ಸಿದ್ದನ್ನ ಸಾಕಲೇಬಾರ್ದಾಗಿತ್ತು ಸಾಕ್ದಿದ್ರೆ ಅವನೆಲ್ಲಾದ್ರೂ ಅನಾಥಾಶ್ರಮಕ್ಕೆ ಬಿಟ್ಟು ಬಂದಿದ್ರೆ ಇವತ್ತು ಇವಳು ನಮ್ಮ ಮನೆಗೆ ಬಂದು ನಮ್ಮ ಮೇಲೆ ಜೋರ್ ಮಾಡ್ತಾನೆ ಇರಲಿಲ್ಲ ಈ ನಂದಿನಿ ಎಂಬಳು ಹೌದು ಕಣೆ ಮಧು ಏನ್ ಮಾಡ್ತೀಯ ಕಾಲ ಮಿಂಚೋಗ್ಬಿಟ್ಟಿದೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಇವಾಗ ಏನ್ ಮಾಡೋಣ ಇವಾಗ 2,500 ಬೇಕು 2,500ಕ್ಕೆಲ್ಲ ಪಟೇಲಪ್ಪನ ಹತ್ರ ಹೋಗಿ ಬಡ್ಡಿಗೆ ದುಡ್ಡು ತಾಮಕ್ಕಾಗುತ್ತಾ 2,500 ತಗೊಂಡ್ರೆ ಆಮೇಲೆ ಇನ್ನೊಂದ 3 ತಿಂಗಳಿಗೆ ಇನ್ನೂ 2,500 ಕಟ್ಟಮ್ಮ ಬಡ್ಡಿನ ಅಂತಾನೆ ಬಡ್ಡಿಗೆ ಚಕ್ರ ಬಡ್ಡಿ ಮೀಟರ್ ಬಡ್ಡಿ ಅದು ಇದು ಅಂತ ಹಾಕಿ ಈಗ ಏನೇ ಮಾಡೋದು ನಿಂತಾಗೇನ ಒಂದು 2,500 ಇದ್ರೆ ಕೊಡೆ ಅಯ್ಯೋ ನಂತ ಎಲ್ಲಿಂದ ಬರುತ್ತತ್ತೆ ಈಗ ನಿಮ್ಮ ಮಗನೇ ಬರ್ತಾರಲ್ಲ ಅವ್ರು ಬಂದ್ಮೇಲೆ ಅವ್ರ ಹತ್ರನೇ ಇರುತ್ತೆ ಅಕೌಂಟ್ನಾಗ ಏನಾದ್ರೂ ಬಿಡಿ ಕೊಡ್ತಾರೆ ಸುಮ್ಮನೆ ಇರಿ ಕೊಡ್ತಾನೋ ಬಿಡ್ತಾನೋ ಒಂದು ಗೊತ್ತಾಗ್ತಿಲ್ಲಮ್ಮ ಅವನ್ನೇ ಕಾಯ್ಬೇಕು ಈಗ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಬಾ ಹೊರ ಕೂತ್ಕೊಂಡು ಕಾಯನ ಸರಿ ನಡೀರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ